ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಾವುದೋ ಒಂದು ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ನ ಕೇಸ್ನಲ್ಲಿ ಟ್ರಿಬ್ಯುನಲ್ ಒಂದು ಅವಾರ್ಡ್ ಅನ್ನ ಪಾಸ್ ಮಾಡುತ್ತೆ. ಆ ಒಂದು ಅವಾರ್ಡ್ ನಿಂದ ಪೆಟಿಷನರ್ ಅಥವಾ ರೆಸ್ಪಾಂಡೆಂಟ್ ಇಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಕೂಡ ಟ್ರಿಬ್ಯುನಲ್ ಮಾಡಿರುವಂತಹ ಅವಾರ್ಡ್ ಸ್ಯಾಟಿಸ್ಫೈ ಆಗದೆ ಹೋದ್ರೆ ಮೋಟಾರ್ ವೆಹಿಕಲ್ ಆಕ್ಟ್ 1988 ನ ಸೆಕ್ಷನ್ 173 ನ ಅಡಿಯಲ್ಲಿ ಹೈಕೋರ್ಟ್ಗೆ ಅಪೀಲ್ ಹೋಗಬಹುದು. ಒಂದು ವೇಳೆ ಅವಾರ್ಡ್ ಯಾರ ವಿರುದ್ಧ ಪಾಸ್ ಆಗಿರುತ್ತೋ ಆ ವ್ಯಕ್ತಿ ಅಪೀಲ್ ಹೋಗ್ಬೇಕಾದ್ರೆ ಆತ ಕನಿಷ್ಠ 25,000 ರೂಪೀಸ್ ಅಥವಾ ಅವಾರ್ಡ್ ಆದಂತಹ ಅಮೌಂಟ್ ನ 50% ಅಷ್ಟನ್ನ ಕೋರ್ಟ್ ಅಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಅಪೀಲ್ಗೆ ಹೋಗ್ಬೋದು. ಅಪೀಲ್ ಅವಾರ್ಡ್ ಆದ 90 ಡೇಸ್ ನ ಒಳಗಡೆ ಹೋಗ್ಬೇಕು. ಒಂದು ವೇಳೆ 90 ಡೇಸ್ ಗಿಂತ ಲೇಟ್ ಆಗಿದ್ರೆ ಸಫಿಶಿಯಂಟ್ ಕಾಸ್ ಅನ್ನ ಕೊಡೋ ಮುಖಾಂತರ ಅಪೀಲ್ಗೆ ಹೋಗ್ಬೋದು. ಒಂದು ವೇಳೆ ಪಾಸ್ ಆದಂತಹ ಅವಾರ್ಡ್ ನ ಅಮೌಂಟ್ ಡಿಸ್ಪ್ಯೂಟ್ ಏನಿದೆಯಲ್ಲ ಅದರ ಒಂದು ಅಮೌಂಟ್ 1 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅಂತಹ ಅವಾರ್ಡ್ ನ ವಿರುದ್ಧ ಅಪೀಲ್ ಹೋಗೋ ಹಾಗಿಲ್ಲ.